ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಯಾಕೆ ನಿಮ್ಮ ಲೆಕ್ಕಾಚಾರ? ನೋಡಪ್ಪ, ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ. ನಂಬರ್ ಒನ್, ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು. ನಾನು ಸೋಲನ್ನು ಒಪ್ಕೊಳ್ತೀನಿ, ನನ್ನ ಪರ್ಸನಲ್ ಡಿಫೀಟ್ ಅಂತ ನಾನು ಒಪ್ಕೊಳ್ತೀನಿ. ಮೂರನೇದು, ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ, ದಳದವರು, ಬಿಜೆಪಿಯವರು ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ನ ಹಾಕಿದ್ದಾರೆ. ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು, ದಳಕ್ಕೆ ಓಟ್ ಬರುವುದಿಲ್ಲ ಅಂದ್ಬಿಟ್ಟು ಬಿಜೆಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ. ಅದು ವರ್ಕೌಟ್ ಆಗಿದೆ. ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟಿ ಇನ್ಕಂಬನ್ಸಿ ಇರಲಿಲ್ಲ, ಇರಲಿ, ಲಾಸ್ಟ್ ಇಟ್. ಸೋಲೆ ಮೈತ್ರಿ ಅಷ್ಟೇ ವರ್ಕೌಟ್ ಆಯ್ತಾ ಇಲ್ಲ ಬೇರೆ ಏನಾದರೂ ವರ್ಕೌಟ್ ಆಗಿದೆ ಅಂತಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ವೋಟ್ ಬರೋದೆಲ್ಲ ಬಂದಿದೆ ರೀ. ವೋಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ. ಮೊದಲೇ 1.5 ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ. 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಮಿನಿಮಮ್ 50,000 ರಿಂದ 60,000, 25,000 ಕಡಿಮೆ ಆಗಿದೆ. ಇಲ್ಲ, ಅಲ್ಲೆಲ್ಲ ಓಟ್ ಬಂದಿದೆ ರೀ. ಮಾಗಡಿ ಕುಣಗಲ್ ನಮ್ಗೇನು ಓಟ್ ಬಂದಿದೆಯೋ ಬಂದಿದೆ. ಮಾಗಡಿ ಕುಣಗಲ್ಲು ರಾಮನಗರದಲ್ಲೆಲ್ಲ ಏನು ನಮಗೆ ಮೇಜರ್ ರೇಟ್ ಆಗಿರೋದು ಇಲ್ಲಿ ಬೆಂಗಳೂರು ಸಿಟಿ. ಅಲ್ಲಿ ಓಟ್ ಅಸೆಂಬ್ಲಿಗೆ ಏನು ಬಂದಿದೆ, ದಳದ ಓಟ್ ಶಿಫ್ಟ್ ಆಗಿದೆ. ಸರ್, ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ. ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮುಂದೆ ಏನು ಸ್ಟ್ರಾಟಜಿ ನಿಮ್ಮದು? ನೋಡೋಣ. ಅವರು ಸೋತಿದಾರಲ್ಲ, ದೇವೇಗೌಡರು ಸೋತಿದಾರಲ್ಲ, ಕುಮಾರಸ್ವಾಮಿನೂ ಸೋತಿದಾರಲ್ಲ, ಈ ಬಾರಿ ಅವರು ಮಗನೂ ಸೋತಿದಾರಲ್ಲ, ಸೊಸೆನೂ ಸೋತಿದಾರಲ್ಲ. ಕನಕಪುರದಲ್ಲಿ ಗೌಡ್ರು ಸೋತವ್ರೆ, ಕುಮಾರಸ್ವಾಮಿನೂ ಸೋತವ್ರೆ, ಅನಿತಕ್ಕನೂ ಸೋತವ್ರೆ, ನಿಖಿಲು ಸೋತವ್ರೆ, ಈಗ ಸುರೇಶ್ ಸೋತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಯಾಕೆ ನಿಮ್ಮ ಲೆಕ್ಕಾಚಾರ? ನೋಡಪ್ಪ, ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ. ನಂಬರ್ ಒನ್, ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು. ನಾನು ಸೋಲನ್ನು ಒಪ್ಕೊಳ್ತೀನಿ, ನನ್ನ ಪರ್ಸನಲ್ ಡಿಫೀಟ್ ಅಂತ ನಾನು ಒಪ್ಕೊಳ್ತೀನಿ. ಮೂರನೇದು, ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ, ದಳದವರು, ಬಿಜೆಪಿಯವರು ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ನ ಹಾಕಿದ್ದಾರೆ. ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು, ದಳಕ್ಕೆ ಓಟ್ ಬರುವುದಿಲ್ಲ ಅಂದ್ಬಿಟ್ಟು ಬಿಜೆಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ. ಅದು ವರ್ಕೌಟ್ ಆಗಿದೆ. ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟಿ ಇನ್ಕಂಬನ್ಸಿ ಇರಲಿಲ್ಲ, ಇರಲಿ, ಲಾಸ್ಟ್ ಇಟ್. ಸೋಲೆ ಮೈತ್ರಿ ಅಷ್ಟೇ ವರ್ಕೌಟ್ ಆಯ್ತಾ ಇಲ್ಲ ಬೇರೆ ಏನಾದರೂ ವರ್ಕೌಟ್ ಆಗಿದೆ ಅಂತಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ವೋಟ್ ಬರೋದೆಲ್ಲ ಬಂದಿದೆ ರೀ. ವೋಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ. ಮೊದಲೇ 1.5 ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ. 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಮಿನಿಮಮ್ 50,000 ರಿಂದ 60,000, 25,000 ಕಡಿಮೆ ಆಗಿದೆ. ಇಲ್ಲ, ಅಲ್ಲೆಲ್ಲ ಓಟ್ ಬಂದಿದೆ ರೀ. ಮಾಗಡಿ ಕುಣಗಲ್ ನಮ್ಗೇನು ಓಟ್ ಬಂದಿದೆಯೋ ಬಂದಿದೆ. ಮಾಗಡಿ ಕುಣಗಲ್ಲು ರಾಮನಗರದಲ್ಲೆಲ್ಲ ಏನು ನಮಗೆ ಮೇಜರ್ ರೇಟ್ ಆಗಿರೋದು ಇಲ್ಲಿ ಬೆಂಗಳೂರು ಸಿಟಿ. ಅಲ್ಲಿ ಓಟ್ ಅಸೆಂಬ್ಲಿಗೆ ಏನು ಬಂದಿದೆ, ದಳದ ಓಟ್ ಶಿಫ್ಟ್ ಆಗಿದೆ. ಸರ್, ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ. ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮುಂದೆ ಏನು ಸ್ಟ್ರಾಟಜಿ ನಿಮ್ಮದು? ನೋಡೋಣ. ಅವರು ಸೋತಿದಾರಲ್ಲ, ದೇವೇಗೌಡರು ಸೋತಿದಾರಲ್ಲ, ಕುಮಾರಸ್ವಾಮಿನೂ ಸೋತಿದಾರಲ್ಲ, ಈ ಬಾರಿ ಅವರು ಮಗನೂ ಸೋತಿದಾರಲ್ಲ, ಸೊಸೆನೂ ಸೋತಿದಾರಲ್ಲ. ಕನಕಪುರದಲ್ಲಿ ಗೌಡ್ರು ಸೋತವ್ರೆ, ಕುಮಾರಸ್ವಾಮಿನೂ ಸೋತವ್ರೆ, ಅನಿತಕ್ಕನೂ ಸೋತವ್ರೆ, ನಿಖಿಲು ಸೋತವ್ರೆ, ಈಗ ಸುರೇಶ್ ಸೋತಿದ್ದಾರೆ.